ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯ ವಾರ್ಷಿಕ ಪರೀಕ್ಷೆ ಮಾರ್ಚ್ 2025-26ರ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ 2 ಮತ್ತು 3 ಅಂಕಗಳ ಫಿಕ್ಸ್ಡ್ ಕ್ವಶನ್ ಆನ್ಸರ್ಸ್ಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ ಮಕ್ಕಳ. ಸೊ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇವೇ ಆಗಿರ್ತವೆ. ಹಾಗಾಗಿ ಇದಷ್ಟನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಇದೇ ಪ್ಯಾಟ್ರನಲ್ಲಿ ನಂಬರ್ಸ್ಗಳನ್ನ ಚೇಂಜ್ ಮಾಡಿಕೊಂಡು ನಿಮಗೆ ಒಂದಷ್ಟು ಎಕ್ಸಾಂಪಲ್ಸ್ ಕ್ವಶನ್ಸ್ನ ಕೊಟ್ಟಿದ್ದೀವಿ, ಅದಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದರಲ್ಲೇ ನಿಮಗೆ 2 ಮತ್ತು 3 ಅಂಕಗಳಿಗೆ ಎಕ್ಸಾಮ್ಗೆ ಬರುತ್ತೆ. ಸೊ ಮೊದಲನೇದಾಗಿ ನಾನು 2 ಅಂಕಕ್ಕೆ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು ನಿಮ್ಮ ಎಕ್ಸಾಮಲ್ಲಿ ಅಂತ ನಾನು ತಿಳಿಸ್ತಾ ಹೋಗ್ತೀನಿ. ಸೊ ರೂಟ್ 5 ಇವೆಲ್ಲ ಡೆಫಿನೆಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ ಆಗಿರ್ತದೆ ಮಕ್ಕಳ, ಹಾಗಾಗಿ ಬರ್ಕೊಳ್ಳಿ. ಸೊ ಇಲ್ಲಿ ನಾನು ರೂಟ್ 5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ್ದೀನಿ. ಸೊ ನಿಮ್ಮ ಎಕ್ಸಾಮಲ್ಲಿ ರೂಟ್ 2 ಕೇಳ್ಬೋದು, ಅಥವಾ 1 + √5 ಕೇಳ್ಬೋದು, ಅಥವಾ 2 + √5. ಹಾಗಾಗಿ ಇವುಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟು ರಿಯಲ್ ನಂಬರ್ಸ್ಗೆ, ವಾಸ್ತವ ಸಂಖ್ಯೆಗಳಿಗೆ ಬಂದರೆ 2 ವಾಸ್ತವ ಸಂಖ್ಯೆಗಳ ಮಾಸಹ ಲಸಹದ ಗುಣಲಬ್ಧ ಇಷ್ಟ ಆಗಿದೆ. ಒಂದು ಸಂಖ್ಯೆ 42 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿದು ಮಾಸಹವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. 2 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 2 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 5 - √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 135 ಮತ್ತು 75ರ ಮಾಸಹವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ನಂತರ 20 ಮತ್ತು ಮಾಸಹ 135, 75ರ ಲಸಹ ಕಂಡುಹಿಡಿಯಿರಿ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಸೂಕ್ತ ವಿಧಾನದಿಂದ ಬಿಡಿಸಿರಿ. 2x + y = 8, 3x - y = 7. ಅದೇ ರೀತಿ x + 2y = 10, x + y = 6, 2x + y = 10 ಆ್ಯಂಡ್ x - y = 6. ಸೊ ಇವೆಲ್ಲ ಪ್ರಶ್ನೆಗಳನ್ನು ನೀವು ಮಕ್ಕಳ ಮಾರ್ಕ್ ಮಾಡ್ತಾ ಹೋಗಿ, ಮಾರ್ಕ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ಇದೇ ಡೆಫಿನೆಟ್ ಕ್ವಶನ್ಸ್ ಅಂತ ಅಲ್ಲ. ಸೊ ನಾನು ಹೇಳ್ತಿರೋದು ಸೇಮ್ ಕ್ವಶನ್ಸ್ 100%. ಈಗ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತಲೇ ಕೇಳ್ತಾರೆ, ಆದರೆ ಅಲ್ಲಿ ನಂಬರ್ಸ್ಗಳು ವೇರಿಯೇಷನ್ ಆಗಿರುತ್ತೆ, ವೇರಿಯೇಬಲ್ಸ್ ಆಗಿರ್ತದೆ. 2x ಇರೋ ಜಾಗಕ್ಕೆ ಅವರು 4 ಕೊಡ್ಬೋದು. ಹಾಗಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಮಕ್ಕಳ. ಸೊ ನೋಡಿ, ನಿಮಗೆ ಅಲ್ಲಷ್ಟು ಕೊಟ್ಟಿದೆ, ಒಂದೇ ರೀತಿ ಪ್ರಶ್ನೆಗಳು, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 2x² + 3x - 7 = 0 ಈ ವರ್ಗದ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ, ಮೂಲವನ್ನು ಕಂಡುಹಿಡಿಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, ಆದರ್ಶ ರೂಪವನ್ನು ಬರೀಲಿಕ್ಕೆ ಕೇಳಿದ್ದಾರೆ. ನೆಕ್ಸ್ಟ್ ಅಪವರ್ತನ ವಿಧಾನದಿಂದ 3x² - 6x + 3 = 0 ಈ ವರ್ಗ ಸಮೀಕರಣದ ಮೂಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. x + 2³ = x³ - 4 ಈ ಸಮೀಕರಣದ ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಕೇಳಿದ್ದಾರೆ. ನೆಕ್ಸ್ಟ್ ಮೂಲ ಕಂಡುಹಿಡಿಲಿಕ್ಕೆ. ಸೊ ಹಾಗಾಗಿ ವರ್ಗ ಸಮೀಕರಣಗಳಲ್ಲಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಮಕ್ಕಳ. ಶೋಧಕವನ್ನು ಕಂಡುಹಿಡಿಯುವುದು ಮತ್ತು ಮೂಲ ಸ್ವಭಾವವನ್ನು ಬರೆಯುವಂಥದ್ದು. ಅದ್ರ ಮೇಲೆ ಒಂದು ಕ್ವಶನ್ನು ಫಿಕ್ಸೆಡ್ ಇದ್ದೇ ಇರ್ತದೆ ಮಕ್ಕಳ. ಅವರು ಮೂಲನಾದರೂ ಕೇಳ್ಬೋದು ಅಥವಾ ಶೋಧಕವನ್ನು ಕಂಡುಹಿಡಿಯಿರಿ ಅಂತಲಾದರೂ ಕೇಳ್ಬೋದು. ನೆಕ್ಸ್ಟ್ ಸಮಾಂತರ ಶ್ರೇಣಿಗೆ ಬಂದರೆ ನಿಮಗೆ ಮೊತ್ತವನ್ನಾದರೂ ಕೇಳ್ಬೋದು ಅಥವಾ ಪದವನ್ನು ಕಂಡುಹಿಡಿಲಿಕ್ಕಾದರೂ 2 ಅಂಕಕ್ಕೆ ಕೇಳುವಂಥದ್ದು. ಇವೆಲ್ಲ 2 ಅಂಕದ ಪ್ರಶ್ನೆಗಳೇ ಆಗಿರ್ತದೆ. ಒಂದು ಸಮಾಂತರ ಶ್ರೇಣಿಯಲ್ಲಿ S20 820 ಮತ್ತು A20 79 ಆದರೆ ಮೊದಲ ಪದವನ್ನು ಕಂಡುಹಿಡಿಯಿರಿ. 201ರಿಂದ 401ರ ನಡುವೆ 6ರಿಂದ ಭಾಗವಾಗುವಂತಹ ಸಂಖ್ಯೆಗಳು ಎಷ್ಟಿದ್ದಾವೆ? ಸೊ ಅಲ್ಲಿ ನಾವೇನು ಮಾಡಬೇಕಾಗುತ್ತೆ, 201 ಅಂತ ಹೇಳಿದರೆ 204ರಿಂದ 396 ಅವೆಲ್ಲ 6ರಿಂದ ಭಾಗವಾಗುವ ಸಂಖ್ಯೆಗಳಾಗಿರ್ತದೆ ಮಕ್ಕಳ. ಸೊ ಅದಷ್ಟನ್ನು ಬರೆದುಕೊಂಡು ನೀವು ಫಸ್ಟು ಅವ್ರು ಕೇಳಿರೋ ಅಂಥದ್ದೇನು, ಎಷ್ಟು ಸಂಖ್ಯೆಗಳು ಎನ್ನು ಕಂಡುಹಿಡಿತಾ ಹೋಗಿ ಮಕ್ಕಳ. ನೆಕ್ಸ್ಟ್ ನಿಮಗೆ 6, 10, 14 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತ ಸೂತ್ರದ ಸಹಾಯ S20 ಕೇಳಿದ್ದಾರೆ. ಸೊ Sn = n/2 × 2a + n - 1 × d ಈ ಸೂತ್ರವನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ 1 ಮತ್ತು 14ನೇ ಪದ 53 ಆದರೆ ಆ ಶ್ರೇಣಿಯ nನೇ ಪದವನ್ನು ಕಂಡುಹಿಡಿಯಬೇಕು. ಮತ್ತು ಒಂದು ಅಂಕಿಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗವಾಗ್ತವೆ? ಸೊ ಈ ರೀತಿಯ ಎಲ್ಲ ಲೆಕ್ಕಗಳನ್ನು ನಮಗೆ ಸಮಾಂತರ ಶ್ರೇಣಿಯಲ್ಲಿ ಕೇಳ್ತಾರೆ ಮಕ್ಕಳ 2 ಅಂಕಕ್ಕೆ, ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ನಿರ್ದೇಶಾಂಕ ರೇಖಾಗಣಿತ. ಸೊ ಈ ಒಂದು ಪಾಠಕ್ಕೆ ಬಂದರೆ ನಮಗೆ ದೂರ ಸೂತ್ರವನ್ನು ಬಳಸ್ಕೊಂಡು ಲೆಕ್ಕವನ್ನು ಬಿಡಿಸುವಂತಹವು ಭಾಗಶಃ ಪ್ರಮಾಣದ ಲೆಕ್ಕಗಳನ್ನು 2 ಅಂಕಕ್ಕೆ ಕೇಳ್ತಾರೆ ಮಕ್ಕಳ. ನೋಡಿ, ಈಗ ಫಾರ್ ಎಕ್ಸಾಂಪಲ್ 1,6 ಆ್ಯಂಡ್ 4,3 ಬಿಂದುವನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯಿರಿ.
ಅದೇ ರೀತಿ ಇಲ್ಲಿ ಸೇಮ್ ಬಿಂದುಗಳನ್ನ ಕೊಟ್ಟು 1:2 ಅಂತ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ P, 2, -3 Q ಆಫ್ 10, Y ಬಿಂದುಗಳ ನಡುವಿನ ದೂರ 10 ಆದರೆ Y ಬೆಲೆ ಕಂಡುಹಿಡಿಯಿರಿ. ಇಲ್ಲಿ ದೂರ ಸೂತ್ರವನ್ನು ಬಳಸ್ಕೋಬೇಕು. ದೂರ ಆಗಲೇ ಕೊಟ್ಟಿದ್ದಾರೆ, D ಕೊಟ್ಟಿದ್ದಾರೆ ಮಕ್ಕಳ, Yಯನ್ನು ಕಂಡುಹಿಡಬೇಕು. ಅದೇ ರೀತಿ ಇಲ್ಲಿ ಹೆಚ್ಚಾಗಿ ನಿಮಗೆ ಭಾಗಶಃ ಪ್ರಮಾಣದ ಲೆಕ್ಕವನ್ನು ನಿಮಗೆ 2 ಅಂಕಕ್ಕೆ ಕೇಳ್ತಿದ್ದಾರೆ ಮಕ್ಕಳ. ಹಾಗಾಗಿ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಓಕೆನಾ. ನೆಕ್ಸ್ಟ್ ನಾವು ತ್ರಿಕೋನಮಿತಿಗೆ ಬಂದರೆ ಮಕ್ಕಳೇ 2 ಅಂಕಕ್ಕೆ ಒಂದು ಫಿಕ್ಸ್ಡ್ ಕ್ವಶನ್ ಇರುತ್ತೆ. ಅದು ನಿಮಗೆ 23 ಅಥವಾ 24ರಲ್ಲಿ ಹೆಚ್ಚಾಗಿ ಆ ಪ್ರಶ್ನೆ ಸಂಖ್ಯೆಯಲ್ಲಿ ಕೇಳಿರ್ತಾರೆ. ನಿಮಗೆ ಈ ಪ್ರಶ್ನೆನ ನೋಡಿರ್ತೀರ ನೀವು ಪ್ರಶ್ನೆ ಪತ್ರಿಕೆಯಲ್ಲಿ. ಚಿತ್ರದಲ್ಲಿ ಟ್ಯಾನ್ ಪಿ ಮತ್ತು ಕಾಸರ್ಗಳ ಬೆಲೆಯನ್ನು ಕಂಡುಹಿಡಿಯಿರಿ. sin A = 3/5 ಆದರೆ ಟ್ಯಾನ್ ಎನ ಬೆಲೆ ಏನು? ಸಿಕೆಂಟ್ ಬಿ ಮತ್ತು ಕಾಟ್ ಎಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನೀವು ಏನು ಮಾಡಬೇಕು, ಈ ತ್ರಿಕೋನಮಿತಿಯ ಅನುಪಾತಗಳು, ಸೈನ್ ಅಂದರೆ ಏನು, ಕಾಸ್ ಅಂದರೆ ಏನು, ಟ್ಯಾನ್ ಅಂದರೆ ಏನು, ಅರ್ಥ ಆಗ್ತಾಯಿದೆ, ಕೊಸಿಕೆಂಟ್, ಸಿಕೆಂಟ್ ತೀಟಾ. ಸೊ ಇವೆಲ್ಲವುಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಆಗ ನಿಮಗೆ ಈ ಲೆಕ್ಕವನ್ನು ಬಿಡಿಸ್ಲಿಕ್ಕೆ ಈಸಿ ಆಗ್ತದೆ. ನೆಕ್ಸ್ಟ್ ನಿಮಗೆ ವೃತ್ತಗಳ ಮೇಲೆ ನಿಮಗೆ ಒಂದು ಪ್ರಮೇಯಕ್ಕೆ ಕೇಳ್ತಾರೆ, ಹೌದಲ್ಲ, ಅದೇ ರೀತಿ ಒಂದು 2 ಅಂಕಕ್ಕೆ ಲೆಕ್ಕವನ್ನು ಬಿಡಿಸ್ಲಿಕ್ಕೆ ಕೇಳ್ತಾರೆ. ಹಾಗಾಗಿ ಪ್ರಮೇಯ ಜೊತೆಗೆ ನೀವು ಲೆಕ್ಕವನ್ನು ಬಿಡಿಸ್ಲಿಕ್ಕೂ ಸಹ ಕಲ್ತ್ಕೊಳ್ಬೇಕಾಗ್ತದೆ. ಈಗ ನೋಡಿ ನಮಗಿಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಅಲ್ಲಿ ಸಿ ಪಿ ಮತ್ತು ಸಿ ಕ್ಯೂ ಏನಾಗಿದೆ, ಓ ವೃತ್ತಕ್ಕೆ ಸ್ಪರ್ಶಕಗಳಾಗಿದೆ. ಸೊ ಇಲ್ಲಿ ನಮಗೆ ಏನು ಮಾಡಬೇಕು, ಸಿ ಪಿಯ ಸ್ಪರ್ಶಕದ ಉದ್ದ 2ರಷ್ಟಿದೆ ಅಂತ ಹೇಳಿ ನಾವು ತೋರಿಸ್ಬೇಕಾಗುತ್ತೆ. ಸೊ ಅದು ಸಹ ಬಹಳ ಈಸಿ ಇದೆ. ನೆಕ್ಸ್ಟ್ ಇಲ್ಲಿ ಓ ಕೇಂದ್ರವುಳ್ಳ ಬಿಂದುವಿನಲ್ಲಿ 2 ಏಕಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಇರುವಂತೆ ರಚಿಸಿದೆ. ಚಿತ್ರದಲ್ಲಿ ತೋರಿಸುವಂತೆ ಚಿಕ್ಕ ವೃತ್ತವನ್ನು ಪಿ ಬಿಂದುವಿನಲ್ಲಿ ಸ್ಪರ್ಶಿಸುವಂತೆ ಎಳೆದ ದೊಡ್ಡ ವೃತ್ತದ ಜ್ಯಾದ ಉದ್ದವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಾವು ಎ ಪಿ ಬಿಯ ಉದ್ದವನ್ನು ನಾವು ಕಂಡುಹಿಡಿಬೇಕಾಗುತ್ತೆ. ನೆಕ್ಸ್ಟ್ ಅದೇ ರೀತಿ ವೃತ್ತದ ಮೇಲೆ ನೋಡಿ ಈ ರೀತಿ ಪ್ರಶ್ನೆಗಳನ್ನ ನಿಮಗೆ ವೃತ್ತದ ಮೇಲೆ ಕೇಳ್ತಾರೆ ಮಕ್ಕಳ. ಹಾಗಾಗಿ ಅದಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ 3 ಅಂಕಕ್ಕೆ ಬಂದರೆ ಸೊ ಯಾವೆಲ್ಲ ಪ್ರಶ್ನೆಗಳು ಬರ್ತದೆ ನೋಡ್ಕೊಳ್ಳೋಣ. ಸೊ ಶೂನ್ಯತೆಗಳು, ಬಹುಪದೋಕ್ತಿಗಳಲ್ಲಿ ನಮಗೆ ಕೇಳುವಂಥದ್ದು ಶೂನ್ಯತೆಗಳನ್ನು ಕಂಡುಹಿಡಿಲಿಕ್ಕೆ ಅಥವಾ ಶೂನ್ಯತೆಗಳನ್ನು ಕೊಟ್ಟಿರ್ತಾರೆ. ಆಗ ನಾವು ಬಹುಪದೋಕ್ತಿಯನ್ನು ಬರೆದು ಮತ್ತು ಆ ಶೂನ್ಯತೆಗಳನ್ನ ಕಂಡುಹಿಡಬೇಕು ಅಥವಾ ತಾಳೆ ನೋಡಲಿಕ್ಕೆ ಕೇಳ್ತಾರೆ. ಹಾಗಾಗಿ ಈ ರೀತಿ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗೆ ಅಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಕಾಣಿಸ್ತಾ ಇದೆ ಡಿಸ್ಪ್ಲೇ ಮೇಲೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ 2 ಮತ್ತು -8 ಆಗಿದೆ. ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ. ಸೊ ವರ್ಗ ಬಹುಪದೋಕ್ತಿಯನ್ನು ಬರೀಬೇಕು ಅಂದರೆ ನಮಗೆ ಗೊತ್ತಿದೆ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಸೊ ಇದಕ್ಕೆ ನಾವು ಬರ್ಕೋಬೇಕು. ಈಗ 2 ಶೂನ್ಯತೆಗಳ ಮೊತ್ತ ಅಂದರೆ 2. ಸೊ ಅಲ್ಲಿಗೆ 2x ಪ್ಲಸ್ ಆಫ್ -8 ರೈಟ್. ಸೊ ಈಗ ನಾವು ಬರೆಯೋಣ x² ಮೈನಸ್ 2x ಮೈನಸ್ 8. ಸೊ ಈ ರೀತಿ ನಾವು ಇದನ್ನು ಬರ್ಕೊಂಡು ಬಹುಪದೋಕ್ತಿನ ತದನಂತರ ಅದರ ಶೂನ್ಯತೆಯನ್ನು ಕಂಡುಹಿಡಿಬೇಕು. ನೆಕ್ಸ್ಟ್ 6x² ಮೈನಸ್ 7x ಮೈನಸ್ 3 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ನೋಡಿ ನಮಗೊಂದು ಬಹುಪದೋಕ್ತಿಯ ನಕ್ಷೆಯನ್ನು ಕೊಟ್ಟಿದ್ದಾರೆ, ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಈ ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ನಾವೇನು ಮಾಡಬೇಕಾಗುತ್ತೆ, ಬರಿಬೇಕಾಗ್ತದೆ. ಮತ್ತು ಅದರ ಶೂನ್ಯತೆಗಳನ್ನು ಗುರುತಿಸಿ ಅದರಿಂದ ಬಹುಪದೋಕ್ತಿಯನ್ನು ಕಂಡುಹಿಡಬೇಕು. ಸೊ ಶೂನ್ಯತೆಗಳು ನಮಗೆ ಗೊತ್ತಿದೆ ಮಕ್ಕಳ. ಸೊ ಒಂದು -3 ಆಗಿರ್ತದೆ, ಇನ್ನೊಂದು -1 ಆಗಿರ್ತದೆ. ಇದು ಶೂನ್ಯತೆಗಳು. ಸೊ ಅದನ್ನು ಬರೆದುಕೊಂಡು ನೀವು ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಸಹ ಅದ್ರ ಮೇಲೆ ಲೆಕ್ಕಗಳಿದೆ, ಅವಷ್ಟು ಬಹಳ ಯೂಸ್ಫುಲ್ ಆಗ್ತವೆ ಮಕ್ಕಳ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತದನಂತರ ನೀವು ವರ್ಗ ಸಮೀಕರಣಗಳಿಗೆ ಬಂದಾಗ ಸೊ ಅಲ್ಲಿ ನಿಮಗೆ ಶೋಧಕವನ್ನು ನೀವು ಕಂಡುಹಿಡಿತೀರಾ. ಅದೇ ರೀತಿ ಇದನ್ನು ನೀವು ಮೂಲಗಳನ್ನ ಕಂಡುಹಿಡಿಯೋದ್ರ ಜೊತೆಗೆ ಅದ್ರ ಮೇಲೆ ನಿಮಗೆ ಲೆಕ್ಕಗಳು ಅನ್ವಯದ ಅಲ್ಲೇ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸು 10 ವರ್ಷ 20 ವರ್ಷ. ಅವರ ವಯಸ್ಸುಗಳ ಗುಣಲಬ್ಧ ಇಷ್ಟಾಗಿದ್ದರೆ ಎಷ್ಟು ವರ್ಷ ಬೇಕಾಗುವುದು? ಅಥವಾ ಒಂದು ಭಿನ್ನರಾಶಿಯಲ್ಲಿ ಛೇದವು ಅಂಶದ 2ರಷ್ಟಕ್ಕಿಂತ 1 ಹೆಚ್ಚಾಗಿದ್ದರೆ ಆ ಭಿನ್ನರಾಶಿ ಮತ್ತು ಅದರ ವೃತ್ಕ್ರಮಗಳ ಮೊತ್ತ ಇಷ್ಟಾಗಿದ್ದರೆ ಭಿನ್ನರಾಶಿ ಬರೆಯಿರಿ. ಸೊ ಈ ರೀತಿ ಲೆಕ್ಕಗಳನ್ನು ನಮಗೆ ಅದರಲ್ಲಿ ಕೇಳ್ತಾರೆ ಮಕ್ಕಳ. ಸೊ ಡಿಸ್ಪ್ಲೇ ಮೇಲೆ ಕಾಣಿಸಿದೆಯಾ 7ರಿಂದ 12 ಲೆಕ್ಕಗಳು ಸಹ ಈ ಒಂದು ಪಾಠಕ್ಕೆ ಬರುವಂಥದ್ದು. ಹಾಗಾಗಿ ಸ್ಕ್ರೀನ್ಶಾಟ್ ಆದರೂ ತೆಗೆದುಕೊಳ್ಳಿ ಅಥವಾ ಬರೆದುಕೊಂಡು ಅಥವಾ ನಿಮ್ಮ ಬುಕ್ಕಲ್ಲಿ ಮಾರ್ಕ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೆಕ್ಸ್ಟು ತ್ರಿಭುಜಗಳಿಗೆ ಬಂದರೆ ನಮಗೆ ಒಂದು ಪ್ರಮೇಯದಲ್ಲಿ ಬರ್ತದೆ ಮಕ್ಕಳ 4 ಅಂಕಕ್ಕೆ, ಇನ್ನೊಂದು 3 ಅಂಕಕ್ಕೆ ಕೇಳ್ತಾರೆ. ಅದ್ರ ಮೇಲೆ ಪ್ರಮೇಯಗಳ ಮೇಲೆ ಲೆಕ್ಕಗಳಿರ್ತದೆ. ABC ಒಂದು ತ್ರಿಭುಜ ಲಂಬಕೋನ ತ್ರಿಭುಜ ಆದರೆ
ಕೋನ ಎ 90 ಡಿಗ್ರಿ ಮತ್ತು ಎ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಆದರೆ ಎ ಬಿ ಸ್ಕ್ವೇಯರ್ ಇಸ್ ಈಕ್ವಲ್ ಟು ಬಿ ಸಿ ಇಂಟು ಡಿ ಬಿ ಎಂದು ಸಾಧಿಸಿ. ನೆಕ್ಸ್ಟ್ ಇನ್ನೊಂದು ನೋಡಿ, ಚಿತ್ರದಲ್ಲಿ ಎ ಬಿ ಪ್ಯಾರಲಲ್ ಟು ಬಿ ಕ್ಯೂ, ಎ ಸಿ ಪ್ಯಾರಲಲ್ ಟು ಪಿ ಆರ್ ಆಗುವಂತೆ ಎ ಬಿ ಸಿಗಳು ಕ್ರಮವಾಗಿ ಒ ಪಿ ಒ ಕ್ಯೂ ಒ ಆರ್ಗಳ ಮೇಲೆ ಬಿಂದುಗಳಾದರೆ ಎ ಬಿ ಸಿ ಪ್ಯಾರಲಲ್ ಟು ಕ್ಯೂ ಆರ್ ಎಂದು ತೋರಿಸಿ. ನೆಕ್ಸ್ಟ್ ನೋಡಿ, ಇವೇನು ಲೆಕ್ಕಗಳು ಕಾಣಿಸಿದೆ ಇವೆಲ್ಲ ತ್ರಿಭುಜಗಳ ಮೇಲೆ ಕೇಳಿರುವಂಥದ್ದು 18ರವರೆಗೆ. ಹಾಗಾಗಿ ಇವನ್ನ ಬರೆದುಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ನಿರ್ದೇಶಾಂಕ ರೇಖಾಗಣಿತದ ಮೇಲೆ ಲೆಕ್ಕಗಳನ್ನ ಕೇಳಿದ್ದಾರೆ 19ನೇ ಪ್ರಶ್ನೆಯಿಂದ. ಎ ಆಫ್ -3, 0, 0, 2 ಮತ್ತು ಸಿ ಆಫ್ 0, 3 ಬಿಂದುಗಳ ಮೂಲಕ ಹಾದು ಹೋಗುವ ವೃತ್ತದ ಕೇಂದ್ರ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಲೆಕ್ಕಗಳು ನೋಡಿ, ಇವೆಲ್ಲ ನಿಮಗೆ 3 ಅಂಕಕ್ಕೆ ಕೇಳುವಂತಹ ಲೆಕ್ಕಗಳಾಗಿರ್ತವೆ. ಇವು ಈಗ 2 ಬಿಂದುಗಳನ್ನು ಕೊಟ್ಬಿಟ್ಟು ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಅಥವಾ 3 ಬಿಂದುಗಳನ್ನು ಕೊಟ್ಬಿಟ್ಟು ಅವು ಸರಳ ರೇಖಾಗತವಾಗಿವೆಯೇ ಎಂದು ದೂರ ಸೂತ್ರದ ಸಹಾಯದಿಂದ ಸಾಧಿಸಿ. ಸೊ ಹಾಗಾಗಿ ಈ ರೀತಿ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ 3 ಅಂಕಕ್ಕೆ. ಭಾಗಶಃ ಪ್ರಮಾಣ ಇರ್ಬೋದು ಅಥವಾ ಮಧ್ಯಬಿಂದು ಇರ್ಬೋದು, ದೂರ ಸೂತ್ರದ್ದು ಅದು ಎಲ್ಲವನ್ನು ನಿಮಗೆ 2 ಅಂಕಕ್ಕೆ ಕೇಳ್ತಾರೆ. ಈ ರೀತಿ ಲೆಕ್ಕಗಳನ್ನು ನಿರ್ದೇಶಾಂಕ ಗಣಿತದಿಂದ 3 ಅಂಕಕ್ಕೆ ಬರ್ತದೆ. ನೆಕ್ಸ್ಟ್ ತ್ರಿಕೋನಮಿತಿ ಈ ಒಂದು ಪಾಠಕ್ಕೆ ಬಂದರೆ ಮಕ್ಕಳ 3 ಅಂಕಕ್ಕೆ ಪ್ರಶ್ನೆಗಳು ಹೊಂದಿರ್ತದೆ. ಸೆಕೆಂಡ್ ಆಫ್ 1 - sin a ಇಂಟು ಸೆಕೆಂಡ್ ಎ ಪ್ಲಸ್ ಟ್ಯಾನ್ ಎ ಇಸ್ ಈಕ್ವಲ್ ಟು ರೂಟ್ ಆಫ್ 1 + cos a ಇಂಟು 1 - cos a ಇಂಟು ಕೊಸಿಕೆಂಟ್ ಎ ಎಂದು ಸಾಧಿಸಿ. sin by 1 - cos theta plus sin tan theta by 1 plus cos theta is equal to cot theta plus secant theta into cosecant ಎಂದು ಸಾಧಿಸಿ. 1 plus sin a divided by 1 minus sin is equal to secant a plus tan a ಎಂದು ಸಾಧಿಸಿ. ಸೊ ಇಲ್ಲಿ ಆಮೇಲೆ ಮೌಲ್ಯೀಕರಿಸಿ ಅಂತಲೂ ಕೇಳ್ತಾರೆ. ಆವಾಗ ನಿಮಗೆ ಆ ಟೇಬಲ್ ಬೇಕಾಗಿರ್ತದೆ. cos 60 ಅಂದರೆ ಎಷ್ಟು, 45 ಅಂದರೆ ಎಷ್ಟು, cosecant 60. ಹಾಗಾಗಿ ಈ ಟೇಬಲನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಆ ತ್ರಿಕೋನಮಿತಿ, ನಿತ್ಯ ಸಮೀಕರಣಗಳು ಇವೆಲ್ಲವನ್ನು ನೋಡ್ಕೊಳ್ಳಿ. ಇದ್ರ ಮೇಲೆ ನಿಮಗೆ ಏನು ಮಾಡಿರ್ತಾರೆ 3 ಅಂಕಕ್ಕೆ ಕೇಳ್ತಾರೆ ತ್ರಿಕೋನಮಿತಿಯಲ್ಲಿ. ಹಾಗಾಗಿ ಇದಿಷ್ಟು ಸಹ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ವೃತ್ತಕ್ಕೆ ಬಂದರೆ ನಿಮಗೆ ಆ 2 ಥಿಯರಮ್ಗಳು ಸಹ ಫಿಕ್ಸ್ ಮಕ್ಕಳ. 2ರಲ್ಲಿ ಯಾವುದಾದ್ರೂ ಒಂದು ಹೇಳ್ತಾರೆ. ಹಾಗಾಗಿ ಇದೇ ಕೇಳ್ತಾರೆ ಅಂತ ಹೇಳಲಿಕ್ಕಾಗಲ್ಲ. 2ರಲ್ಲಿ ಒಂದು ಕೇಳೋದ್ರಿಂದ 2ನ್ನೂ ಸಹ ನೀವು ಕಲ್ತ್ಕೊಳ್ಬೇಕಾಗುತ್ತೆ. ತದನಂತರ ವೃತ್ತದ ಮೇಲಿನ ವಿಸ್ತೀರ್ಣಗಳು ಆ ಪಾಠಕ್ಕೆ ಬಂದರೆ ನಿಮಗೆ ಈ ಲೆಕ್ಕಗಳು ಡೆಫಿನೆಟಾಗಿ ಬಂದೇ ಬರ್ತದೆ. ಯಾಕೆಂದರೆ ಆ ಪಾಠದಿಂದ 3 ಅಂಕಕ್ಕೆ ಮಾತ್ರ ಬರುವಂಥದ್ದು ಒಂದೇ ಪ್ರಶ್ನೆ. ಸೊ ಹಾಗಾಗಿ ಅಲ್ಲಿ ನಮಗೆ 2 ಸೂತ್ರಗಳಿವೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ತ್ರಿಜ್ಯಾಂತರ ಕಂಸದ ಉದ್ದ. ಸೊ ಖಂಡಕ್ಕೆ ಏನಾಗುತ್ತೆ πr² ಡಿವೈಡೆಡ್ ಬೈ 360 θ ಡಿವೈಡೆಡ್ ಬೈ 360 ಇಂಟು πr². ಕಂಸದ ಉದ್ದಕ್ಕೆ ಬಂದರೆ θ ಡಿವೈಡೆಡ್ ಬೈ 360 ಇಂಟು 2πr. ಸೊ ಈ 2 ಸೂತ್ರಗಳನ್ನ ಕಲ್ತ್ಕೊಳ್ಳಿ. ಅದ್ರ ಮೇಲೇ ನಿಮಗೆ ಲೆಕ್ಕಗಳು ಬರುವಂಥದ್ದು. ನಿಮಗೆ ನೋಡಿ ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆಯಲ್ಲ, ಇವೆಲ್ಲ ವೃತ್ತದ ಮೇಲ್ಮೈ ವಿಸ್ತೀರ್ಣಗಳು. ಸೊ ಆ ಒಂದು ಪಾಠದಲ್ಲಿ ನಿಮಗೆ ವೃತ್ತದ ವಿಸ್ತೀರ್ಣಗಳಿಗೆ ಸಂಬಂಧಿಸಿದಂತಹ ಲೆಕ್ಕಗಳಾಗಿರ್ತದೆ ಮಕ್ಕಳ. ನೆಕ್ಸ್ಟ್ ಸಂಖ್ಯಾಶಾಸ್ತ್ರಕ್ಕೆ ಬಂದರೆ ನಿಮಗೆ 3 ಲೆಕ್ಕಗಳಿರ್ತವೆ. ಒಂದು ಸರಾಸರಿ, ಮಧ್ಯಾಂಕ, ಬಹುಲಕ. 3ರಲ್ಲಿ 2ನ್ನು ಅಭ್ಯಾಸ ಮಾಡ್ಕೊಳ್ಳಿ. ಯಾವುದಾದ್ರೂ ನಿಮ್ಮ ಚಾಯ್ಸ್, ಅದು ನಿಮಗೆ ಯಾವುದು ಬೇಕೋ ಅದನ್ನು ನೀವು 2ನ್ನು ಚಾಯ್ಸ್ ಮಾಡ್ಕೊಳ್ಳಿ. ಸರಾಸರಿ ಬಹುಲಕ ಅಥವಾ ಸರಾಸರಿ ಮಧ್ಯಾಂಕ. ಸೊ ಈ ರೀತಿ ನಿಮಗೆ ಯಾವುದು ಬೇಕೋ ಅದನ್ನು ನೋಡ್ಕೊಳ್ಳಿ. ಸೊ ಯಾಕೆಂದರೆ ಸರಾಸರಿ ತುಂಬ ಈಸಿ ಇರುತ್ತೆ. ಹಾಗಾಗಿ ಸರಾಸರಿ ಇಟ್ಕೊಂಡು ಬಹುಲಕ ಅಥವಾ ಮಧ್ಯಾಂಕವನ್ನು ಚಾಯ್ಸ್ ಮಾಡ್ಕೊಳ್ಳಿ. ನೋಡಿ ನಿಮಗೆ ಇಲ್ಲಿ ಕೇಳಿದ್ದಾರೆ ಸರಾಸರಿ ಮತ್ತು ಬಹುಲಕ. ಹೆಚ್ಚಾಗಿ ಅವುಗಳನ್ನೇ ಕೇಳೋದು. ಮಧ್ಯಾಂಕ ನಿಮಗೆ ಈ ಟೇಬಲನ್ನು ಬರೆದುಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳು. ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆ ಅಥವಾ ನಿಮ್ಮ ಬುಕ್ಕಲ್ಲೂ ಸಹ ಇದ್ದಾವೆ, ಅವಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಂಭವನೀಯತೆಗೆ ಬಂದರೆ ನಿಮಗೆ ಕೇಳುವಂಥವು ಹೆಚ್ಚಾಗಿ ಈ ಪ್ರಶ್ನೆಗಳು. 2 ಕುಂದಿಲ್ಲದ ದಾಳಗಳನ್ನು ಏಕಕಾಲದಲ್ಲಿ ಉರುಳಿಸಲಾಗಿದೆ. ಮೇಲಿನ ಮುಖದಲ್ಲಿ ಬರುವಂತಹ ಸಂಖ್ಯೆಗಳ ಮೊತ್ತ 8ಕ್ಕಿಂತ ಕಡಿಮೆ ಆಗಿರುವ ಮತ್ತು ಒಂದು ಮುಖದ ಮೇಲೆ ಮಾತ್ರ ವರ್ಗ ಸಂಖ್ಯೆ ಇರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಸೊ 2 ಕುಂದಿಲ್ಲದ ದಾಳಗಳು ಅಂತ ಹೇಳಿದರೆ ನಮಗಲ್ಲಿ 36 ಸ್ಯಾಂಪ್ಲಿಂಗ್ಸ್ ಬರ್ತದೆ ಮಕ್ಕಳ. ಅದರಲ್ಲಿ ನಮಗೆ 8ಕ್ಕಿಂತ ಕಡಿಮೆ ಆಗಿರುವಂತಹವು ಯಾವುವು ಲೆಕ್ಕ ಮಾಡ್ತಾ ಹೋಗಿ ಎಷ್ಟು ಬರ್ತವೆ, ಮತ್ತು ಬರೀ ವರ್ಗ ಸಂಖ್ಯೆಗಳು ಎಷ್ಟು ಬರ್ತದೆ ಅದನ್ನು ಲೆಕ್ಕ ಹಾಕಿ. ಸೊ ಈಸಿಯಾಗಿ ನಾವು ಮಾಡ್ಬೋದು. ಹಾಗಾಗಿ ಇಲ್ಲಿ ಸಂಭವನೀಯತೆ ಮೇಲೆ ಆ ಲೆಕ್ಕಗಳನ್ನು ನೋಡ್ಕೊಳ್ಳಿ.